ಎಲ್ರಿಗೂ ನಮಸ್ಕಾರ. ಈ ಒಂದು ವಿಡಿಯೋ ಸೌಜನ್ಯ ಅವರಿಗೆ ಅರ್ಪಣೆ ಮಾಡ್ತಾ ಇದ್ದೀವಿ. ಬನ್ನಿ ವಿಡಿಯೋ ನೋಡ್ಕೊಂಡು ಬರೋಣ. ಮಂಜು, ಶ್ರುತಿ ಇನ್ನೂ ಬಂದಿಲ್ಲ. ಬಸ್ ಸ್ಟ್ಯಾಂಡಲ್ಲಿದ್ದಾಳೆ. ಹೋಗಿ ಕರ್ಕೊಂಡು ಬಾರೋ. ಟೈಮ್ ಬೇರೆ 9:30 ಆಯ್ತು. ಹೇ ಬರ್ತಾಳು ಬಿಡಮ್ಮ, ಸುಮ್ಮನೆ ತಲೆ ತಿನ್ಬೇಡ. ರಮೇಶನ್ಗೆ ಹೇಳು ಕರ್ಕೊಂಬರ್ತಾನೆ. ನಾನು ಹೋಗೋಗಿ ನಿನಗೆ ಹೇಳ್ತೀನಲ್ಲ. ಹಲೋ ಹಲೋ ರಮೇಶ. ಹಲೋ ಮಾ. ಶ್ರುತಿ ಇನ್ನೂ ಮನೆಗೆ ಬಂದಿಲ್ಲ ಕಣೋ. ಬಸ್ ಸಿಕ್ಕಿಲ್ವಂತೆ. ಬಸ್ ಸ್ಟಾಪಲ್ಲಿ ವೇಟ್ ಮಾಡ್ತಿದ್ದಾಳೆ. ಹೋಗಿ ಕರ್ಕೊಂಬಾಪ. ಹೊರಗಡೆ ಇದೀನಮ್ಮ, ಅಣ್ಣಂಗೆ ಹೇಳು ಆಯ್ತಾ? ಅಯ್ಯೋ, ಅವನಿಗೆ ಹೇಳಿದ್ರೆ ನಿನಗೆ ಹೇಳು ಅಂತಾನೆ, ನಿನಗೆ ಹೇಳಿದ್ರೆ ಅವನಿಗೆ ಹೇಳು ಅಂತೀಯ. ಟೈಮ್ ಆಯ್ತು, ಬಸ್ಸ ಬರುವತ್ಲ ಇನ್ನು. ಇಲ್ಲಿಂದ ಹೋಗೋದೇ ಒಳ್ಳೇದು. ಫುಲ್ ಕಡಕ್ ಗಿಚ್ಚದ ನೋಡಿ ಬಿಡು ನಡ್ಲಿ. ಅಯ್ಯೋ, ನನ್ನ ಹಿಂದೆನೇ ಬರ್ತಿದ್ದಾರಲ್ಲ. ಅಣ್ಣ, ಓಡ್ಲಿ ಓಡ್ಲಿ ಓಡ್ಲಿ. ಏನ್ಲೇ ರಮೇಶ, ಇತ್ತೀಚೆಗೆ ಭಾಳ ರೇಪ್ ಆಗತ್ತಾವಲಿಪ್ಪ. ಯಾಕ? ಏನದು ಮೊನ್ನೆ ಕಾಲೇಜ್ ಹುಡುಗಿ ಕಾಲೇಜ್ಗೆ ಹೊಂಟಿದ್ಲಂತ, ಎತ್ತಕೊಂದು ಹೋಗಿ ರೇಪ್ ಮಾಡಿಬಿಟ್ಟಾರಂತಪ್ಪ. ಎಂತ ಕೆಟ್ಟ ಸುಳ ಮಕ್ಳದಾರೋ. ಅದಾದ ಹೋಗ್ಲಿ ಬಿಡ. ನಮ್ಮ ಊರಾಗನ 8 ವರ್ಷದ ಹುಡುಗಿ ಅಂತ. ಸಣ್ಣ ಮಕ್ಕಳನ್ನ ಬಿಟ್ಟಿಲ್ಲ? ಸಣ್ಣ ಹುಡುಗಿ. ಚೆಚ್ಚೆ ಎಂಥ ಕಾಲ್ಮಾನ ಬಂತು ಮಾರಯ್ಯ. ಹೆಣ್ಮಕ್ಳ ಆರಾಮಾಗಿ ಓಡಾಡೋಂಗಿಲ್ಲ ನೋಡಿ. ನಮ್ಮ ಮನ್ಯಾಗಿನ ಹೆಣ್ಮಕ್ಳು ನಾವ ಕಜಿ ತಗೋಬೇಕು ನೋಡಿ. ಡ್ರಾಪ್ ಮಾಡ್ತೀನಿ ನನ್ನ. ಒಂದು 5 ನಿಮಿಷ ಅವ್ರ ಅಣ್ಣಂದಿರು ಬರೋದು ಲೇಟಾಗಿದ್ದರೆ ಆ ಹುಡುಗಿ ಪರಿಸ್ಥಿತಿ ಏನಾಗ್ತಿತ್ತು? ಭಾರತದಲ್ಲಿ ಸರಿಸುಮಾರು ಪ್ರತಿ ವರ್ಷ 25,000 to 30,000 ಜನ ಅತ್ಯಾಚಾರಕ್ಕೆ ಒಳಗಾಗ್ತಿದ್ದಾರೆ. ಯಾಕೆ ಈ ಥರ? ಈ ವಿಡಿಯೋ ಮಾಡಿರೋ ಉದ್ದೇಶನೇ ಅಷ್ಟೇ. ಇದನ್ನು ನೋಡಿಬಿಟ್ಟು ನಮ್ಮ ಮನೆ ಹೆಣ್ಮಕ್ಳು ಎಷ್ಟು ನಾವು ರಕ್ಷಣೆ ಮಾಡ್ಕೋತೀವಿ. ನಮ್ಮ ಮನೆ ಹೆಣ್ಮಕ್ಳು ಅಷ್ಟೇ ಅಂತಲ್ಲ, ಯಾವ ಹೆಣ್ಮಕ್ಳು ಏನೋ ತೊಂದರೆಯಲ್ಲಿದ್ದರೂ ಅವ್ರಿಗೆ ನಾವು ಸಹಾಯ ಮಾಡಲೇಬೇಕು, ಅವ್ರನ್ನ ನಾವು ರಕ್ಷಣೆ ಮಾಡಲೇಬೇಕು. ಇದು ನಮ್ಮೆಲ್ಲರ ಕರ್ತವ್ಯ. ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಂತ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.